ನಮ್ಮಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ಲ್ಯಾಂಡ್ಸ್ಕೇಪ್ ಇಂದ ಬಂದವರಲ್ಲ, ಎಲ್ಲ ಅದೇ ಹಳ್ಳಿಗಳಿಂದ ಬಂದವರು. എനിക്ക് പണ്ട് മുതലേ ഈ ഫോറസ്റ്റ് വൈൽഡ് ലൈഫ് എന്നീ കാര്യങ്ങളോട് ഭയങ്കര ഇൻട്രസ്റ്റ് ആണ്. ಆನೆ ಅಂದ ತಕ್ಷಣ ನಮ್ಗೆ ರಿಯಾಕ್ಷನ್ ಬರೋದೇನಪ್ಪ ಅಂತಂದ್ರೆ ನಾವು ಅವಾಗ ಚಿಕ್ಕದಿಂದ ನಾವು ಆನೆ ಈ ಹುಲಿ ಚಿರತೆ ನಮ್ಗೆ ಕಾಮನ್ ಆಗ್ಬಿಟ್ಟಿದೆ. ನಾನು CWS ನಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. இந்த வனவிலங்கு மோதல்களால ஏற்படக்கூடிய பாதிப்புகளுக்கு அரசு நிவாரணம் கொடுக்கிறது என்ற விழிப்புணர்வு இன்னுം അനേക மக்களுக்கு പോയി சேரவில்லை. ഫയൽ സേവേൻ്റെ മെയിൻ ഇത് തന്നെ വെച്ചിട്ട് മനുഷ്യന്മാരും മൃഗങ്ങളും തമ്മിലുള്ള ഒരു പ്രശ്നങ്ങൾ നമ്മുടെ ഈ ഡോക്യുമെൻ്റ് കാര്യങ്ങൾ ഒക്കെ ചെയ്തു കൊടുക്കുന്നത് കൊണ്ട് കൃഷിക്കാരുടെ ഭൂമിക്കുള്ള നഷ്ടപരിഹാരം അതെല്ലാം ഫോറസ്റ്റിൽ നിന്ന് കിട്ടുന്നത് കൊണ്ട് ಅದಕ್ಕಾಗಿ ನಾವು ಸೇವೆ ಮಾಡುವುದರಿಂದ ಅವರು ಸ್ವಲ್ಪ ಘರ್ಷಣೆ ಆಗೋದನ್ನು ತಪ್ಪುತ್ತದೆ. சோஷியல் ஒர்க் அந்த രീതിയിൽ ஜனங்களை ஹெல்ப் ചെയ്യുക, டாக்குமெண்ட் ஒர்க்கு, இந்த ரைட்டிங் பண்ணுறது, இதெல்லாம் வந்து இந்த ப்ராஜெக்ட் வந்து அவங்களுக்கு ஃப்ரீயாக பண்ணி தராங்க. சில மக்களுக்கு வந்து 150 ரூபான்றது பெரிய ಅಮೌಂಟ್. ಸೊ ಈ ಥರ ಎಲ್ಲ ಚಾಲೆಂಜಸ್ ಇರೋದ್ರಿಂದ ಕೆಲವರು ಈ ಕಾಂಪನ್ಸೇಷನ್ ತಗೊಳ್ಳೋದ್ರ ಬಗ್ಗೆನೂ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಅವರು ಹೋಗಿ ಜನಗಳಿಗೆ ಅಲ್ಲಿರುವಂತ ಅವರ ಕಮ್ಯುನಿಟಿ ಲೆವೆಲ್ ಅಲ್ಲಿ ಜನಗಳಿಗೆ ಹೆಲ್ಪ್ ಮಾಡಿದಾಗ ಅದು ತುಂಬಾ ಹತ್ತಿರದಲ್ಲಿ ಗೊತ್ತಾಗುತ್ತೆ. ಮತ್ತೆ ಆ ಜನಗಳು ಆಕ್ಚುಲ್ ಆಗಿ ಇವನು ನಮ್ಮಲ್ಲಿ ಒಬ್ಬ ನಮಗೆ ಪ್ರಾಬ್ಲಮ್ ಇರೋವಂಥವನು ಅಂತ ಅವನನ್ನ ಅವರು ಕನೆಕ್ಟ್ ಆಗ್ತಾರೆ. ಮತ್ತೆ ಆ ಸಿಚುಯೇಷನ್ ನಲ್ಲಿ ಹೆಲ್ಪ್ ಮಾಡಿದಾಗ ಅವರಿಗೂ ಒಂದು ಸಮಾಧಾನ ಇರುತ್ತೆ. ನಮ್ಮಲ್ಲಿರುವಂಥ ಪ್ರಾಬ್ಲಮ್ನ ಪ್ರಾಸೆಸ್ ಈಸಿ ಮಾಡ್ತೀವಿ ಅಂತ ಗೊತ್ತಾದಾಗ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ.